ಬಿಗ್ ಬಾಸ್ ರಜತ್ ಬಗ್ಗೆ ಇದೀಗ ಗುರೂಜಿ ಸ್ಫೋಟಕ ಮಾಹಿತಿಯನ್ನ ಹೊರಹಾಕಿದ್ದಾರೆ. ಭವಿಷ್ಯದಲ್ಲಿ ರಜತ್ ಇದೀಗ ಆಚೆ ಹೋಗುವ ಚಾನ್ಸ್ ಇದೆ ಅನ್ನೋದನ್ನ ಇದೀಗ ಸ್ಪಷ್ಟಪಡಿಸಿದ್ದಾರೆ. ಬನ್ನಿ ಈ ಒಂದು ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ರಜತ್ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಹನುಮಂತನಿಗಿಂತ ಬಹಳ ಟ್ಯಾಲೆಂಟೆಡ್ ಗಿಂತಲೂ ಕೂಡ ಫೇಮಸ್ ಆಗಿರುವಂಥದ್ದು. ಸೊ ಹನುಮಂತ ಆದ್ರೆ ಫಸ್ಟ್ ಫಿನಾಲೆ ಟಿಕೆಟ್ ಅನ್ನ ಪಡ್ಕೊಂಡ್ರು. ಹನುಮಂತನು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನ ಬಂದಿದ್ದು. ಸೊ ರಜತ್ ಕೂಡ ವೈಲ್ಡ್ ಕಾರ್ಡ್, ಎರಡನೇ ವೈಲ್ಡ್ ಕಾರ್ಡ್ ಎಂಟ್ರಿ. ಸೊ ರಜತ್ ಅವರು ಇದೀಗ ಬಿಗ್ ಬಾಸ್ ಮನೆಗೆ ಬಂದು ತನ್ನದೇ ಆದ ಹೆಸರನ್ನ ಮಾಡಿ ತನ್ನದೇ ಆದ ಒಂದು ಚಾಪನ್ನ ಮೂಡಿಸಿದ್ದಾರೆ ವೀಕ್ಷಕರ. ಬಿಗ್ ಬಾಸ್ ಮನೆಯಲ್ಲಿ ಇದೀಗ ರಜತ್ ಮತ್ತು ಉಗ್ರಂ ಮಂಜು ಹಾಗೆ ಎಲ್ಲರೂ ಕೂಡ ಗಲಾಟೆಗೆ ಒಂದು ಕಾರಣಕರ್ತರಾಗಿದ್ದಾರೆ. ಸೊ ಅಗ್ರೆಸಿವ್ ಆಟಗಾರ. ಸೊ ಕಳೆದ ಒಂದು ಸೀಸನ್ ನಲ್ಲಿ ಹೇಗೆ ವಿನಯ್, ಸೊ ಈ ವಾರದಲ್ಲೂ ಕೂಡ ಈ ಒಂದು ಸೀಸನ್ ನಲ್ಲಿ ಕೂಡ ರಜತ್ ಅವರು ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ರಜತ್ ಗೆಲುವನ್ನ ಕಂಡು ಇದೀಗ ಗೆಲ್ಲಬೇಕು ಅನ್ನೋದನ್ನ ಟ್ರೋಫಿ ಮುಂದೆ ಕಣ್ಣೀರಾಕಿ ತನ್ನ ಇಂದಿನ ನೆನಪು, ನಾನು ಪಟ್ಟ ಕಷ್ಟಗಳನ್ನೆಲ್ಲ ಹೇಳಿಕೊಂಡ್ರು. ಇದಾದ ಬಳಿಕ ಬಿಗ್ ಬಾಸ್ ಮನೆಗೆ ವಿದ್ಯಾನಂದ ಸರಸ್ವತಿ ಗುರುಜಿ ಅವರು ಎಂಟ್ರಿ ಕೊಡ್ತಾ ಇದ್ದಂತೆ ಇದೀಗ ಎಲ್ಲರೂ ಕೂಡ ಕಾಲಿಗೆ ನಮಸ್ಕರಿಸಿ ಗುರುಜಿ ಕೇಳಿದಂತ ಒಂದೊಂದು ಭವಿಷ್ಯವನ್ನ ಇದೀಗ ನುಡಿದಿದ್ರು. ಸೊ ರಜತ್ ಅವರ ಭವಿಷ್ಯದಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುವ ಸಾಧ್ಯತೆ ಇದೆ. ನೀನು ಬಿಗ್ ಬಾಸ್ ಮನೆಯಿಂದ ಕೇರ್ಫುಲ್ ಆಗಿ ಇರಬೇಕು. ನಿನ್ನನ್ನು ಆಚೆ ಕಳಿಸಲು ಒಂದು ಕ್ಷಣ ಸಾಕು. ನಿನ್ನ ಮೇಲೆ ಒಂದು ಆರೋಪ ಇದೆ. ನೀನು ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾಗಿ ಬೈಬಾರ್ದಿತ್ತು, ಕೆಟ್ಟ ಪದಗಳಿಂದ ಬೈದಿದ್ದೀಯಾ. ಸೊ ಈ ಒಂದು ಪದವನ್ನ ನೀನು ಬಳಸಬಾರ್ದಿತ್ತು ಅಂತ ಇದೀಗ ಹೇಳಿದ್ದಾರೆ. ಈ ಪದಕ್ಕೆ ಏನಾದರೂ ಧ್ವನಿಗೂಡಿಸಿದ್ರೆ ಬಿಗ್ ಬಾಸ್ ನಿಮ್ಮನ್ನ ಆಚೆ ಕಳಿಸಬಹುದು. ನೀವು ಹುಷಾರಾಗಿರಬೇಕು ಅನ್ನೋದನ್ನ ಸ್ಫೋಟಕ ಸತ್ಯವನ್ನ ಇದೀಗ ವಿದ್ಯಾನಂದ ಸರಸ್ವತಿ ಗುರೂಜಿ ಅವರು ಬಾಯಿ ಬಿಟ್ಟಿದ್ದಾರೆ. ನಿಮ್ಮ ಗೆಲುವು ಖಂಡಿತವಾಗ್ಲೂ ಇದೆ, ಆದರೆ ನೀವು ಕಾಯಬೇಕು. ಸೊ ಬಿಗ್ ಬಾಸ್ ಮನೆಯಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಇದೀಗ ಗುರೂಜಿಯವರು ಹೇಳಿದ್ದಾರೆ ವೀಕ್ಷಕರ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.